ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ 2 ಶಾಲನ ಉಪಯೋಗಿಸ್ಕೊಂಡು ದೇವಿಗೆ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಶಾಲನ್ನು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾವು ಹೇಗೆ ಸೀರೆನ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಶಾಲ್ ಫುಲ್ಲು ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ನ ಅರೇಂಜ್ ಮಾಡಿಬಿಟ್ಟು ನಾವಿಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಬಟ್ಟೆ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪನ್ನು ನಾವಿಲ್ಲಿ ಸೇರಿಸ್ಕೋಬೋದು. ನಾನು 2 ತುದಿಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸ್ಗಳನ್ನೂ ಸಹ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಪ್ಲೀಟ್ಸ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅದೇ ರೀತಿಯಲ್ಲಿ ನೀವು ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಇನ್ನೊಂದು ದುಪ್ಪಟ ಅಥವಾ ಶಾಲು ಅಥವಾ ಬ್ಲೌಸ್ ಪೀಸನ್ನು ನೀವಿಲ್ಲಿ ತೊಗೋಬೋದು. ನಾನಿಲ್ಲಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಒಂದು ಶಾಲು ಒಂದು ಬ್ಲೌಸ್ ಪೀಸನ್ನು ತೊಗೊಂಡು ನಾನಿಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಒಂದು 4ರಿಂದ 5 ಪ್ಲೀಟ್ಸ್ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಅಲ್ಲೂ ಸಹ ಪಿನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹೇಗೆ ಫೋಲ್ಡ್ ಮಾಡಲಿಕ್ಕೆ ಬರುತ್ತೆ, ನೀವು ಯಾವ ರೀತಿ ಮೇಲ್ಗಡೆ ಇರುವಂಥ ಶಾಲನ್ನು ಯಾವ ರೀತಿ ಹಾಕಲಿಕ್ಕೆ ಇಷ್ಟಪಡ್ತೀರಾ ಅಂತ ನೋಡಿಕೊಂಡು ನೀವು ಫೋಲ್ಡನ್ನು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಪ್ಲೀಟ್ಸ್ ರೀತಿಯಲ್ಲೇ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. 3 ಕಡೆಗಳಲ್ಲೂ ಸಹ ಪಿನ್ನನ್ನು ಸೇರಿಸಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ 1-2 ದಿನ ಮುಂಚೆನೇ ಫೋಲ್ಡ್ ಮಾಡಿ ಎತ್ತಿಟ್ರೆ ಅಲಂಕಾರ ಮಾಡೋದು ಈಸಿ ಅಂತಲೇ ಹೇಳ್ಬೋದು. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಬಿಟ್ಟು ಅದ್ರ ಮೇಲೆ ವೈಟ್ ಕಲರ್ ಪಂಚೆಯನ್ನು ಹಾಸ್ಕೊಂಡಿದ್ದೀನಿ. ನೀವು ಎಲ್ಲಿ ಕಳಶನ ಇಡ್ತೀರಾ ಅಲ್ಲಿ ಒಂದು ಮಣೆಯನ್ನು ಇಟ್ಬಿಟ್ಟು ಮಣೆ ಮೇಲೆ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಕಳಶದ ಬಿಂದಿಗೆ ಅಥವಾ ಕಳಶದ ಚೊಂಬನ ಇಟ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆ ಮತ್ತು ಕಳಶದ ಚೊಂಬನ ಇಟ್ಕೊಂಡಿದ್ದೀನಿ. ಕಳಶದ ಚೊಂಬಿಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ಸಿಂಗಲ್ ಬಿಂದಿಗೆಯನ್ನೇ ಇಟ್ಕೋಬೋದು. ಸಣ್ಣದಾಗಿರುವಂಥ ಕಳಶದ ಬಿಂದಿಗೆ ಇದ್ದರೆ ಅದನ್ನೇ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಪಾತ್ರೆ ಒಳಗಡೆ ಪ್ಲೀಟ್ಸನ್ನು ಇಟ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಪಾತ್ರೆ ಬೇಡ ಒಂದೇ ಬಿಂದಿಗೆನಲ್ಲಿ ಉಡಿಸ್ತೀನಿ ಅನ್ನೋರು ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ದಾರನ ಪ್ಲೀಟ್ಸ್ ಮಧ್ಯಭಾಗಕ್ಕೆ ಸಮವಾಗಿ ಹಿಡಿದು ಅದ್ರ ಒಳಗಡೆ ಇಟ್ಬಿಟ್ಟು ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಬಿಟ್ಟು ನೀವು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬಹುದು. ಅಥವಾ ನಾನು ತೊಗೊಂಡಿದ್ದೀನಲ್ಲ ಆ ರೀತಿ ಕಳಶದ ಚೊಂಬು ಮತ್ತು ಪಾತ್ರೆಯನ್ನು ತೊಗೋಬೋದು. ನಾನಿಲ್ಲಿ ಪಾತ್ರೆ ಮತ್ತು ಕಳಶದ ಚೊಂಬನ ಉಪಯೋಗಿಸಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಟ್ಸ್ಗೆ ಕೆಳಗೆ ಭಾಗದಲ್ಲಿ ಹಾಕಿರುವಂತಹ ಪಿನ್ನನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸ್ನ ನಾವೇನು ಫೋಲ್ಡ್ ಮಾಡ್ಕೊಂಡಿರ್ತೀವಿ ಮಧ್ಯಭಾಗನ ಪಾತ್ರೆಯ ಒಳಭಾಗದಲ್ಲಿ ಸೇರಿಸ್ಕೊಂಡಿದ್ದೀನಿ. ಮಧ್ಯಭಾಗದಲ್ಲಿರುವಂಥ ಪಿನ್ನನ್ನು ನಾನು ರಿಮೂವ್ ಮಾಡ್ಕೊಂಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಹಾಗೆ ಪಾತ್ರೆಯ ಕಂಠ ಭಾಗದಲ್ಲಿ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಹತ್ತಿರಕ್ಕೆ ನೀವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಪಾತ್ರೆಯ ಕಂಠ ಭಾಗ ಫ್ರಂಟ್ ಭಾಗ ಏನು ಬರುತ್ತೆ ಅಲ್ಲಿ ನಾವು ನೀಟಾಗಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಪ್ಲೀಟ್ಸ್ಗಳು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಮಧ್ಯಭಾಗದಲ್ಲಿ ಬೇಕು ಅಂದರೆ ಒಂದು ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೋಬಹುದು. ಇಲ್ಲ ಹಾಗೆ ನೀಟಾಗಿ ಅರೇಂಜ್ ಮಾಡ್ತೀನಿ ಅಂದರೆ ಅರೇಂಜ್ ಮಾಡ್ಕೋಬಹುದು. ಪಾತ್ರೆಯ ಫ್ರಂಟ್ ಅರ್ಧ ಭಾಗ ಏನು ಬರುತ್ತೆ ಅಲ್ಲಿ ನೀಟಾಗಿ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಕಾಣಿಸುತ್ತೆ. ಮೇಲ್ಗಡೆ ನಾವು ಕಳಶದ ಚೊಂಬು ಏನು ಇಟ್ಕೊಂಡಿರ್ತೀವಿ ಅದನ್ನ ಸೇರಿಸ್ಕೋಬೇಕಾಗುತ್ತೆ. ಕೆಳಗಡೆ ಪಾತ್ರೆಗೆ ನಾನು ಅರ್ಧ ಭಾಗ ಅಕ್ಕಿ ತುಂಬಿಸಿದ್ದೀನಿ. ಮೇಲ್ಗಡೆ ಇರುವಂಥ ಕಳಶದ ಚೊಂಬು ಸಹ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಏನು ಇನ್ನೊಂದು ಬ್ಲೌಸ್ ಪೀಸನ್ನು ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ತೊಗೊಬಂದು ವಿ ಶೇಪಲ್ಲಿ ಹಾಕ್ತಾ ಇದ್ದೀನಿ. ನೀವು ಯಾವ ರೀತಿ ಹಾಕಬೇಕು ಅಂದ್ಕೊಳ್ತೀರಾ ಆ ರೀತಿಯಲ್ಲಿ ಹಾಕ್ಬೋದು. ನಾನು ಮೇಲ್ಗಡೆ ಇರುವಂಥ ಕಳಶದ ಚೊಂಬು ಕವರ್ ಆಗೋ ರೀತಿಯಲ್ಲಿ ವಿ ಶೇಪಲ್ಲಿ ದುಪ್ಪಟ್ಟನ ಹಾಕ್ಬಿಟ್ಟು ಕೆಳಗಡೆ ಅದು ಬಟ್ಟೆ ಪಿನ್ನಿಂದ ವಿ ಶೇಪು ನೀಟಾಗಿ ಬರಲಿ ಅಂತ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಕಾಣಿಸುತ್ತೆ. ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ಕೆಳಗಡೆ ನಾವೇನು ಪಾತ್ರೆ ಇಡ್ತೀವಿ ಪಾತ್ರೆಯ ಕಂಠ ಭಾಗಕ್ಕೆ ದಾರನ ಕಟ್ಕೋಬೇಕಾಗುತ್ತೆ. ಅದ್ರ ಮೇಲೆ ದಾರ ಕವರ್ ಆಗಲಿಕ್ಕೆ ಒಂದು ಡಾಬು ಅಥವಾ ಲೇಸನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ಹಾಗೆ ಕಳಶದ ಬಿಂದಿಗೆಯ ಮುಂಭಾಗ ಏನಾದರೂ ಎತ್ಕೊಂಡಿದೆ ಅನಿಸಿದ್ರೆ ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೆ ದೇವಿಯ ಭುಜದ ಮೇಲೇನೂ ಸಹ ಕಡ್ಡಿಯ ಮೇಲ್ಗಡೆ ಏನಾದರೂ ಎತ್ಕೊಂಡಂಗೆ ಕಾಣಿಸಿದ್ರೆ ಕೆಳಭಾಗಕ್ಕೆ ಸೇರಿಸ್ಬಿಟ್ಟು ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸಿ ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ.
ನಿಮ್ಮ ಹತ್ರ ಏನು ಒಡವೆಗಳು ಇಟ್ಕೊಂಡಿದ್ದೀರಾ, ದೇವರಿಗೆ ಅಂತ ಯಾವ ಒಡವೆಗಳು ಇಟ್ಕೊಂಡಿದ್ದೀರಾ ಆ ಒಡವೆಗಳನ್ನೆಲ್ಲ ನೀವು ಸೇರಿಸಿ, ಜಡಬಿಲ್ಲೆ ಇದ್ದರೆ ಜಡಬಿಲ್ಲೆಯನ್ನು ಸಹ ಸೇರಿಸ್ಕೋಬೋದು. ಈ ಅಲಂಕಾರಕ್ಕೆ ಕೈಗಳಿದ್ರೆ ಕೈಗಳ್ನೂ ಸಹ ಸೇರಿಸ್ಕೋಬೋದು. ಕಳಶದ ಬಿಂದಿಗೆಗೆ ಏನೆಲ್ಲ ಸೇರಿಸ್ತೀರೆಲ್ಲ ಸೇರಿಸಿ, ವಿಳ್ಯದೆಲೆ ಮಾವಿನೆಲೆ ಇಟ್ಟು, ತೆಂಗಿನಕಾಯಿ ಇಟ್ಟು, ದೇವಿಗೆ ಮುಖಪದ್ಮವನ್ನು ಇಟ್ಟು, ಪ್ರಭಾವಳಿ ಇದ್ದರೆ ಪ್ರಭಾವಳಿಯನ್ನು ಸಹ ನೀವಿಲ್ಲಿ ಸೇರಿಸ್ಬೋದು. ಹಾಗೆ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ, ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಲಕ್ಷಣವಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.